ಭಾರತದ ಶಿಕ್ಷಣ ವ್ಯವಸ್ಥೆ ದುಡ್ಡು ಮಾಡುವಂತಹ ಯೋಜನೆಯಾಗಿ ಬದಲಾಗಿರುವಂತಹ ಈ ಕಾಲಘಟ್ಟದಲ್ಲಿ ಅದೆಷ್ಟೋ ಜನ ಸಹಸ್ರಾರು ಯುವಕರ ಕನಸಿಗೆ ಭದ್ರ ಬುನಾದಿ ಹಾಕಿದಂತಹ ಓರ್ವ ವ್ಯಕ್ತಿ ಖಾನ್ ಸರ್. ಸೊ ಈ ಖಾನ್ ಸರ್ ಬಗ್ಗೆ ಒಂದಿಷ್ಟು ವಿಚಾರವನ್ನ ಇವತ್ತು ಮಾತನಾಡಲೇಬೇಕು. ಯಾಕಂತಂದ್ರೆ ಇದೀಗ ಖಾನ್ ಸರ್ ಮೇಲೆ FIR ದಾಖಲಾಗಿರುವಂತದ್ದು, ಸದ್ಯದಲ್ಲೇ ಖಾನ್ ಸರ್ ಅವರನ್ನ ಬಂಧಿಸ್ತಾರೆ ಅನ್ನೋದಾಗಿ ಸುದ್ದಿಗಳು ಬರ್ತಾ ಇರುವಂತದ್ದು. ಹಾಗಾದ್ರೆ ಖಾನ್ ಸರ್ ಅನ್ನ ಬಂಧನ ಮಾಡ್ತಾ ಇರೋದು ಯಾಕೆ? ಇದರ ಹಿಂದೆ ಯಾರ ಕೈವಾಡ ಇದೆ, ಏನಾಯ್ತು, ಇದೆಲ್ಲದರ ವಿಚಾರವಾಗಿ ಇಂದಿನ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನ ನೀಡ್ತೇವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಇವಾಗಿನ ಶಿಕ್ಷಣ ವ್ಯವಸ್ಥೆ ಅಂತಂದ್ರೆ ಕೋಟಿಗಟ್ಟಲೆ ಹಣ ಇದ್ದವರು ಮಾತ್ರ ಒಂದೊಳ್ಳೆ ಎಜುಕೇಶನ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಗೆ ಇಂದಿನ ಸಮಾಜ ಬಂದು ಮುಟ್ಟಿರುವಂತದ್ದು. ಫಾರ್ ಎಕ್ಸಾಂಪಲ್, ನಿಮ್ಗೆ UPSC ಪರೀಕ್ಷೆ ಇರ್ಬೋದು, SSC ಇರ್ಬೋದು, ಅಥವಾ ಇತ್ತೀಚೆಗೆ ನೀಟ್ ಪೇಪರ್ ಲೀಕ್ ಆಗಿತ್ತಲ್ಲ, ಆ ನೀಟ್ ಪರೀಕ್ಷೆಯನ್ನ ಬರೆದಂತ ಅದೆಷ್ಟೋ ಅಸಂಖ್ಯಾತ ಯುವಕ ಯುವತಿಯರಿಗೆ ಒಂದಿಷ್ಟು ಕನಸುಗಳಿರ್ತದೆ. ಲೈಫ್ ಅಲ್ಲಿ ನಾನು ದೊಡ್ಡ ಆಫೀಸರ್ ಆಗಬೇಕು ಅಥವಾ ಡಾಕ್ಟರ್ ಆಗಬೇಕು ಅನ್ನೋಂತ ಆಕಾಂಕ್ಷೆಗಳಿರ್ತದೆ. ಆದ್ರೆ ಈ ಶಿಕ್ಷಣ ಅನ್ನೋದು ಏನಿದೆ ನೋಡಿ, ನಮ್ಮ ದೇಶದಲ್ಲಿ ಕೈಗೆಟುಕುವ ದರಕ್ಕೆ ಸಿಗಲ್ಲ. ಕೋಚಿಂಗ್ ಗಳಿರ್ಬೋದು, ಕೋಚಿಂಗ್ ಗಳಿಗೆ ಲಕ್ಷಾಂತರ ವೆಚ್ಚವನ್ನ ಮಾಡಬೇಕಾಗತ್ತೆ. ವ್ಯವಸ್ಥೆಯನ್ನ ಹೊಂದಿಸಿಕೊಂಡು ಬಾಳಬೇಕು ಅಂತಂದ್ರೂ ಕಷ್ಟ ಆಗುತ್ತೆ. ಒಂದು ವೇಳೆ ಈಗ ಬಡ ಕುಟುಂಬದಲ್ಲಿ ಒಂದು ಮಗು ಇದೆ ಅಂತ ಅನ್ಕೊಳ್ಳಿ, ಅದಕ್ಕೆ ಕೋಚಿಂಗ್ ಸಿಕ್ಕಾಪಟ್ಟೆ ಖರ್ಚಾಗ್ಬಿಡತ್ತೆ. ಆ ಲಕ್ಷಗಟ್ಟಲೆ ಸಾಲಗಳನ್ನ ಮಾಡಬೇಕಾಗತ್ತೆ. ಒಂದು ವೇಳೆ ಆ ಮಗು ಸಕ್ಸಸ್ ಆಯ್ತು ಅಂತಂದ್ರೆ ಆ ಮಗು ಪಾಸ್ ಆಗ್ತದೆ. ಒಂದ್ ವೇಳೆ ಫೇಲ್ಯೂರ್ ಆಯ್ತು ಅಂತಂದ್ರೆ ಇದರ ನೇರವಾದಂತ ಎಫೆಕ್ಟ್ ಅಲ್ಲಿನ ಪೋಷಕರಿಗೂ ಬೀಳ್ತದೆ. ಈ ಸಂದರ್ಭದಲ್ಲಿ ಖಾನ್ ಸರ್ ಏನ್ ಮಾಡಿದ್ರು ಅಂತಂದ್ರೆ, ಬಡ ವಿದ್ಯಾರ್ಥಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಅಥವಾ ಶುಲ್ಕರಹಿತವಾಗಿ ಒಂಥರ ಸಮಾಜ ಸೇವೆಯ ಮೂಲಕ ಶಿಕ್ಷಣವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. SSC ಕೋಚಿಂಗ್ ಇರ್ಬೋದು, ಬ್ಯಾಂಕ್ ಕೋಚಿಂಗ್ ಇರ್ಬೋದು, UPSC ಕೋಚಿಂಗ್ ಇರ್ಬೋದು, ಇವೆಲ್ಲವನ್ನ ಖಾನ್ ಸರ್ ಕೊಡ್ತಾ ಇದ್ರು. ಇದೀಗ ಅವ್ರ ಮೇಲೆ FIR ದಾಖಲಾಗಿರುವಂತದ್ದು. ಯಾಕೆ FIR ದಾಖಲಾಯಿತು ಅಂತಂದ್ರೆ, ಪಾಟ್ನಾದ ಖಾನ್ ಗ್ಲೋಬಲ್ ಸ್ಟಡೀಸ್ ಕೋಚಿಂಗ್ ಸಂಸ್ಥೆಯ ಹೊರಗೆ ಗುಂಡಿನ ದಾಳಿಯೊಂದು ನಡೆದಿರ್ತದೆ. ಈ ಸಂದರ್ಭ ಏನಾಗಿತ್ತು ಅಂತಂದ್ರೆ, ಬಿಹಾರ್ ಶಿಕ್ಷಣ ತಜ್ಞ ಫೈಜಲ್ ಖಾನ್ ವಿರುದ್ಧ ಈಗ ಕೊಲೆಯತ್ನ ಕೇಸ್ ಅಡಿಯಲ್ಲಿ ಒಂದು ಕೇಸ್ ಅನ್ನ ದಾಖಲಿಸಿಕೊಂಡಿದ್ದಾರೆ. ಒಂದಿಷ್ಟು ಗೂಂಡಾಗಿರಿ ಮಾಡುವಂತ ರೌಡಿಗಳು ಇವರ ಸೆಂಟರ್ ಹತ್ರ ಬಂದು ದಾಂಧಲೆಯನ್ನ ಮಾಡಿರ್ತಾರೆ. ಆ ಸಮಯದಲ್ಲಿ ಖಾನ್ ಸರ್ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರು ಒಂದು ಫೈರಿಂಗ್ ಅನ್ನ ಮಾಡಿದ್ದಾರೆ, ಗಾಳಿಯಲ್ಲಿ ಗುಂಡು ಹೊಡೆದಿದ್ದಾರೆ. ಆದ್ರೆ ಈ ವ್ಯಕ್ತಿಗೆ ಈಗ ಬಂದಿರುವಂತ ಶಿಕ್ಷೆ ಏನು ಅಂತಂದ್ರೆ, FIR ದಾಖಲಾಗಿರುವಂತದ್ದು. ಯಾಕಂತಂದ್ರೆ ಇವರ ಮೇಲೆ ದೊಡ್ಡ ಆರೋಪ ಏನಂತಂದ್ರೆ ಗುಂಡಿನ ದಾಳಿಯನ್ನ ಮಾಡಿದ್ದಾರೆ, ಕೊಲೆ ಯತ್ನ ನಡೆಸಿದ್ದಾರೆ ಅನ್ನೋ ರೀತಿಯಾಗಿ ಇವರ ಮೇಲೆ ಕೇಸ್ ದಾಖಲಾಗಿರುವಂತದ್ದು. ನೋಡಿ, ಈಗ ನಮ್ಗೆ ಯಾರೋ ಒಬ್ರು ಅಟ್ಯಾಕ್ ಮಾಡ್ತಿದ್ದಾರೆ ಅಂತಂದ್ರೆ ನಾವು ಸೇಫ್ ಝೋನ್ ಮಾಡ್ಕೊಳ್ಳೇಬೇಕು. ಆ ಟೈಮ್ ಅಲ್ಲಿ ಫೈರಿಂಗ್ ಮಾಡಿದ್ದಾರೆ, ಡೈರೆಕ್ಟ್ ಆಗಿ ಶೂಟ್ ಮಾಡ್ಲಿಲ್ಲ ಅಲ್ಲ, ಫೈರಿಂಗ್ ಗಾಳಿಯಲ್ಲಿ ಮಾಡಿರೋದು. ಏನಾಗಿದೆ, ಘಟನೆ ಏನಾಗಿದೆ ಅನ್ನೋದ್ರ ಬಗ್ಗೆ ತೀವ್ರವಾಗಿ ನಾವು ಗಮನಿಸಬೇಕಾಗತ್ತೆ ಈ ಒಂದು ವಿಚಾರದಲ್ಲಿ. ಹಾಗಾದ್ರೆ ಖಾನ್ ಸರ್ ಮೇಲೆ ಕೇಂದ್ರ ಸರ್ಕಾರ ಯಾಕೆ ಕೋಪಗೊಳ್ತಾ ಇದೆ ಅನ್ನೋದನ್ನ ನೋಡಿದ್ರೆ, ಖಾನ್ ಸರ್ ಕೇಂದ್ರ ಸರ್ಕಾರದ ಮೇಲೆ ಸಾಕಷ್ಟು ಟೀಕೆಗಳನ್ನ ಮಾಡಿದ್ರು. ನಮ್ಮ ದೇಶದ ವ್ಯವಸ್ಥೆ ಬಗ್ಗೆ ಇರ್ಬೋದು, ಈಗಿರುವಂತ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಗ್ಗೆ ಇರ್ಬೋದು, ನೀಟ್ ಪೇಪರ್ ಲೀಕ್ ಬಗ್ಗೆ ಇರ್ಬೋದು, ಇದೆಲ್ಲದರ ಕುರಿತು ಧ್ವನಿಯನ್ನ ಎತ್ತಿದ್ರು. ಅಷ್ಟೇ ಅಲ್ಲದೆ ಭ್ರಷ್ಟಾಚಾರಗಳ ವಿರುದ್ಧ ಸಾಲು ಸಾಲು ಮಾತನಾಡಿರುವಂತದ್ದು ಇವರು. ಯಾಕಂತಂದ್ರೆ ಭಾರತದಲ್ಲಿ ಭ್ರಷ್ಟಾಚಾರ ಅನ್ನೋದು ಒಂದೊಮ್ಮೆ ತೊಲಗಿಬಿಟ್ರೆ ಅಲ್ಲಿಗೆ ಭಾರತ ಕ್ಲೀನ್ ಆಗುತ್ತೆ ಅನ್ನೋದಾಗಿ ಒಂದಿಷ್ಟು ಮಾತುಗಳನ್ನ ಆಡಿರುವಂತದ್ದು, ಕೇಂದ್ರ ಸರ್ಕಾರದ ತಪ್ಪುಗಳನ್ನ ಎತ್ತಿ ಹೇಳಿರುವಂತದ್ದು. ಅದಕ್ಕೂ ಹೊರತಾಗಿ ಯಾಕೆ ಖಾನ್ ಸರ್ ಮೇಲೆ ಕೇಂದ್ರ ಸರ್ಕಾರ ಕೋಪ ಗೊತ್ತಾ? ಕಡಿಮೆ ದರದಲ್ಲಿ ಶಿಕ್ಷಣ ಕೊಡ್ತಾ ಇದೆ. ಇತ್ತೀಚೆಗಷ್ಟೇ ಅವರು ಹೈಟೆಕ್ ಆಸ್ಪತ್ರೆಯನ್ನ ಕಟ್ಟಿದ್ರು. ಅಲ್ಲಿ ತುಂಬಾ ಕಮ್ಮಿ ದರದಲ್ಲಿ MRI ಸ್ಕ್ಯಾನ್ ಇರ್ಬೋದು, ಅಥವಾ ಚೆಕಪ್ ಇರ್ಬೋದು, ಬ್ಲಡ್ ಟೆಸ್ಟ್ ಇರ್ಬೋದು, ಬ್ಲಡ್ ಟೆಸ್ಟ್ ಗೆ 10 ರೂಪಾಯಿ. ಸೊ ಈ ತರದ ಯೋಜನೆಯನ್ನ ಅವ್ರು ಹಾಕೊಂಡ್ರು. ಇಂತಹ ಹೈಟೆಕ್ ಹಾಸ್ಪಿಟಲ್ ಅನ್ನ ಅವ್ರು ಕಟ್ಟಿದ್ರು. ಸೊ ಅವಾಗ ಏನಾಗುತ್ತೆ, ಪೊಲಿಟಿಷಿಯನ್ ಗಳಿಗೆ ಉರಿ ಹತ್ಕೊಂಡ್ ಬಿಡುತ್ತೆ. ಯಾಕಂತಂದ್ರೆ ಅವ್ರಿಗೆ ದುಡ್ಡು ಮಾಡ್ಲಿಕ್ಕೆ ಯಾವುದೇ ಮಾರ್ಗಗಳಿಲ್ಲಲ್ಲ. ಬಡವರನ್ನ ಕೊಳ್ಳೆ ಹೊಡಿಬೇಕು, ಜನಸಾಮಾನ್ಯರ ದುಡ್ಡನ್ನ ದೋಚಬೇಕು. ಈ ವ್ಯಕ್ತಿ ಈ ತರ ಸಮಾಜ ಸುಧಾರಣೆ ಮಾಡ್ತಾ ಹೋದ್ರೆ ಮುಂದೊಂದ್ ದಿವಸ ನನ್ನೊಂದು ಆಸ್ಪತ್ರೆ ಇದೆ. ಈಗ ರಾಜಕಾರಣಿಗಳು ಆಸ್ಪತ್ರೆ ಇವೆಲ್ಲದರ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ, ಅಲ್ಲಿಂದ ಪ್ರಾಫಿಟ್ ತೆಗಿತಾ ಇರ್ತಾರೆ. ಸೊ ಈ ತರದ್ದು ಮಾಡಿದಾಗ ಅವರಿಗೆ ಉರಿ ಹತ್ಕೊಂಡ್ ಬಿಡುತ್ತೆ. ಆಮೇಲೆ ಶಿಕ್ಷಣ ವ್ಯವಸ್ಥೆ, ಕೋಚಿಂಗ್ ಸೆಂಟರ್ಗಳು, ಸಿಕ್ಕಾಪಟ್ಟೆ ಕೋಚಿಂಗ್ ಸೆಂಟರ್, ಲಕ್ಷಗಟ್ಟಲೆ ಫೀಸ್ಗಳು. ಈಗ ಬಡ ವಿದ್ಯಾರ್ಥಿಗಳಿಗೆ ಅವರು ಫ್ರೀ ಸೀಟ್ ಅನ್ನ ಕೊಡ್ತಾರೆ ಅಥವಾ ಫ್ರೀ ಆಗಿ ಕೋಚಿಂಗ್ ಅನ್ನ ಕೊಡ್ತಾರೆ. ಆ ಬಡ ವಿದ್ಯಾರ್ಥಿ IAS ಅಧಿಕಾರಿ ಆಗ್ತಾನೋ, IPS ಅಧಿಕಾರಿ ಆಗ್ತಾನೋ, ನಂತರ ಆತ ಸಮಾಜವನ್ನ ಸುಧಾರಿಸ್ತಾನೆ. ಇದು ಪೊಲಿಟಿಷಿಯನ್ ಗಳಿಗೆ ಆಗ ಬರುವುದಿಲ್ಲ. ಅವರು ಕರಪ್ಟ್ ಇದ್ದಾರೆ, ಬರೋರು ಕರಪ್ಟ್ ಆಗಿರ್ಬೇಕು. ಇನ್ನು ಅದು ಅಲ್ಲದೆ ಬಡವರು ಜಾಸ್ತಿ ಎಜುಕೇಶನ್ ಅನ್ನ ತಿಳ್ಕೊಂಡ್ರೆ ಪ್ರಶ್ನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸರ್ಕಾರವನ್ನ ಪ್ರಶ್ನೆ ಮಾಡ್ತಾರೆ. ಇದ್ಯಾವುದು ಅವರಿಗೆ ಬೇಡ. ನಿಮಗೆ ಫೇಲ್ ಆದಂತಹ ಎಜುಕೇಶನ್ ಇಲ್ಲದಂತ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಶಿಕ್ಷಣ ಮಂತ್ರಿ ಆದವರು ಸಾಲಗಟ್ಟಲೆ ಇದ್ದಾರೆ. ಇಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ ಅನ್ನೋದಕ್ಕೆ ನಮಗೆ ನಾಚಿಕೆ ಆಗತ್ತೆ.
ಖಾನ್ ಸರ್ ಅಂತಹ ಅದ್ಭುತ ವ್ಯಕ್ತಿ, ಎಷ್ಟು ಮಾನವೀಯ ಮೌಲ್ಯವನ್ನ ಇರುವಂತ ವ್ಯಕ್ತಿ, ಸಮಾಜವನ್ನ ಸುಧಾರಣೆ ಮಾಡ್ತಾ ಇರುವಂತ ವ್ಯಕ್ತಿ, ಸರ್ಕಾರ ಮಾಡಬೇಕಿರುವ ಒಂದೊಂದು ಕೆಲಸವನ್ನು ಈಗ ಖಾನ್ ಸರ್ ಮಾಡ್ತಾ ಇರುವಂತದ್ದು. ಅದು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ಈಗ ಒಬ್ಬ ಪೊಲಿಟಿಷಿಯನ್ ಏನಾದ್ರೂ ಒಂದು ಸಮಾಜ ಸೇವೆ ಮಾಡ್ದ ಅಂತಂದ್ರೆ ನಾಡ್ದು ಅವನಿಗೆ ವೋಟ್ ಬೇಕಿರುತ್ತೆ ಮಾಡ್ದ ಅಂತಾರೆ. ಆದ್ರೆ ಈ ವ್ಯಕ್ತಿ ಮಾಡ್ತಾ ಇರೋದು ಪ್ಯೂರ್ಲಿ ಸಮಾಜ ಸೇವೆ. ಅವರಿಗೆ ಇದರಿಂದ ₹1 ಲಾಭ ಇಲ್ಲ. ಬಡವರು ಬೆಳಿಬೇಕು, ಬಡವರು ಒಂದೊಳ್ಳೆ ಸ್ಟೇಜ್ಗೆ ಹೋಗ್ಬೇಕು, ಬಡ ಮಕ್ಕಳು ಕೂಡ ಕನಸು ಕಾಣಬೇಕು, ಆ ಕನಸನ್ನ ನನಸಾಗಿಸ್ಬೇಕು ಅವರದ್ದು. ಸೊ ಈ ತರದ ಆಲೋಚನೆಯನ್ನ ಖಾನ್ ಸರ್ ಹೊಂದಿದ್ರು. ನಮ್ ದೇಶದ ದುರಾದೃಷ್ಟ ಏನ್ ಗೊತ್ತಾ, ಇವತ್ತು ಅವರ ಧರ್ಮವನ್ನ ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ ಎಲ್ರು. ಖಾನ್ ಸರ್ ಯಾವತ್ತು ಧರ್ಮ ವಿಚಾರವಾಗಿ ಅಥವಾ ನಾನು ಮುಸ್ಲಿಮು ಅಥವಾ ನಾನು ಮುಸ್ಲಿಂ ವಾದಿ ಈ ತರವಾಗಿ ಯಾವತ್ತೂ ಮಾತನಾಡದವರಲ್ಲ. ಸರ್ವ ಧರ್ಮ ಸಮಾನತೆಯನ್ನ ಹೇಳಿದವರು. ಟೀಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಯಾಕೆ ಮಾಡಿದ್ದಾರೆ? ಅವ್ರು ತಪ್ಪು ಮಾಡಿದಕ್ಕೆ ಮಾಡಿದ್ದಾರೆ. ಇಂಥ ಒಳ್ಳೆ ವ್ಯಾಲ್ಯೂಯಬಲ್ ವ್ಯಕ್ತಿಯನ್ನ ನಮ್ಮ ಸಮಾಜಕ್ಕೆ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಈಗ ಅವರನ್ನ ಬಿಹಾರ್ ಹಠಾವೋ ಅನ್ನುವಂತ ವಿಚಾರವಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ. ನೋಡಿ, ಇಷ್ಟು ಒಳ್ಳೆಯ ವ್ಯಕ್ತಿ ವಿರುದ್ಧ ಸ್ಟ್ರೈಕ್ ಮಾಡ್ತಾರೆ ಅಂತಂದ್ರೆ ನಮ್ಮ ಸಮಾಜದ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಕುಲಗೆಟ್ಟಿದೆ ಅನ್ನೋದನ್ನ ನಾವು ಅರ್ಥೈಸಿಕೊಳ್ಳಬಹುದು. ಖಾನ್ ಸರ್ ಕಾಂಟ್ರಿಬ್ಯೂಷನ್ ಇದೆ ನೋಡಿ. ಅದೆಷ್ಟೋ ಸಹಸ್ರಾರು ವಿದ್ಯಾರ್ಥಿಗಳು ಇಂದು ದೊಡ್ಡ ದೊಡ್ಡ ಸ್ಟೇಜ್ ಅಲ್ಲಿ ಇದ್ದಾರೆ, ಒಳ್ಳೆಯ IAS ಅಧಿಕಾರಿಗಳಾಗಿದ್ದಾರೆ. ಅವ್ರು ಯಾರು ಕರಪ್ಟ್ ಆಗಿಲ್ಲ. ಯಾಕೆ ಅಂತಂದ್ರೆ ಒಬ್ಬ ಗುರು ತಿದ್ದಿ ಬುದ್ಧಿ ಹೇಳಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯನ್ನ ಒಂದೊಳ್ಳೆ ಮಟ್ಟಕ್ಕೆ ಕರೆದುಕೊಂಡು ಹೋಗುವಂತ ಶಕ್ತಿ ಇದೆ. ಅಂತಹ ಶಿಕ್ಷಕರು ಇವರು. ಇವರ ಪಾದದ ನೀರನ್ನ ತೊಳೆದು ಕುಡಿಬೇಕು ಕೇಂದ್ರ ಸರ್ಕಾರದ ಒಂದಿಷ್ಟು ಮಂತ್ರಿಗಳು. ನಿಮ್ಮ ಕೈಯಲ್ಲಿ ಆಡಳಿತ ನಡೆಸಕ್ ಆಗ್ಲಿಲ್ಲ ಅಂತಂದ್ರೆ ರಿಸೈನ್ ಕೊಟ್ಟು ಮನೆಗೆ ಹೋಗಿ ಕೂತ್ಕೊಳ್ಳಿ. ಇಂತಹ ಒಳ್ಳೆ ವ್ಯಕ್ತಿಗಳನ್ನ ನೀವು ಜೈಲಿಗೆ ಎಳ್ಕೊಂಡು ಹೋಗುವಂತ ದರ್ದಿಗೆ ಸಿಕ್ಕಬೀಳ್ಬೇಡಿ. ನಿಮ್ಮ ಪಾರ್ಟಿಯಲ್ಲಿ ಅದೆಷ್ಟೋ ಜನ ಗೂಂಡಾಗಿರಿ ಮಾಡಿ, ಮರ್ಡರ್ ಮಾಡಿ, ರೇಪ್ ಮಾಡಿ ಇದ್ದವರು ಇವತ್ತು ಹಾಯಾಗಿ ತಿರ್ಕೊಂಡಿದ್ದಾರೆ. ಗಾಳಿಯಲ್ಲಿ ಗುಂಡು ಹೊಡೆದಕ್ಕೆ ಇವರನ್ನ ಅರೆಸ್ಟ್ ಮಾಡ್ತೀರಿ, FIR ಮಾಡ್ತೀರಿ ಅಂತಂದ್ರೆ ನೀವು ಎಷ್ಟರ ಮಟ್ಟಿಗೆ ದ್ವೇಷ ರಾಜಕಾರಣವನ್ನ ಮಾಡ್ತಾ ಇದ್ದೀರಿ, ದ್ವೇಷವನ್ನ ಸಾರ್ತಾ ಇದ್ದೀರಿ ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನಿಮ್ಮ ಪರಿಸ್ಥಿತಿ ಮುಂದೊಂದು ದಿನ ತುಂಬಾನೇ ಚಿಂತಾಜನಕ ಆಗುತ್ತೆ. ಯಾಕಂತಂದ್ರೆ ನೀವು ಹೋಗ್ತಾ ಇರುವಂತ ರೀತಿ. ಖಾನ್ ಸರ್ ಕೇವಲ ಒಂದು ವ್ಯಕ್ತಿ ಅಲ್ಲ, ಅವರು ಈ ದೇಶದ ಶಕ್ತಿ ಅಂತಾನೆ ಹೇಳ್ಬಹುದು. ಅವರನ್ನ ನೀವು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡ್ರೆ ನೀವು ಮಾಡೋ ಕೆಲಸವನ್ನ ಆದ್ರೂ ಅವ್ರು ಮಾಡಿ ತೋರಿಸ್ತಾರೆ. ಇಲ್ಲಿ ನೋಡಿ, ಒಳ್ಳೆ ಕೆಲಸ ಮಾಡೋರಿಗೆ ನೀವು ಬಿಡಲ್ಲ, ನೀವು ಮಾಡಲ್ಲ. ಈ ತರದ ಸಮಾಜದ ವ್ಯವಸ್ಥೆಯಲ್ಲಿ ಅವ್ರ ಒಳ್ಳೆ ವ್ಯಕ್ತಿ ಇದ್ದಾನೆ ಅಂತಂದ್ರೆ ಅವನಿಗೆ ಉಳಿಗಾಲನೇ ಇಲ್ಲ ಅಂತ ಹೇಳ್ಬಹುದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ಖಾನ್ ಸರ್ ಸಿಗ್ತಾ ಇರೋದು ನಿಮ್ಗೆ. ನೋಡಿ, ರಾಜಕಾರಣಿಗಳು ತಮ್ಮ ದುಡ್ಡಿಗೋಸ್ಕರ ಅಥವಾ ತಮ್ಮ ಅಧಿಕಾರದ ಆಸೆಗೋಸ್ಕರ ಈ ತರದ ಕೆಟ್ಟ ಕೆಲಸವನ್ನ ಮಾಡ್ತಾ ಇದ್ರೆ ನಮ್ಮಲ್ಲಿರುವಂತಹ ಸತ್ ಪ್ರಜೆಗಳು ಅದನ್ನ ನೋಡ್ಕೊಂಡು ಚೆನ್ನಾಗಿ ಖುಷಿ ಪಡ್ತಾರೆ ಅಷ್ಟೇ. ಮತ್ತೊಂದಿಷ್ಟು ಜನ ಅವ್ರ ವಿರುದ್ಧನೇ ಧರ್ಮದ ಹೆಸರು ಹೇಳಿ ಅವರು ಮುಸ್ಲಿಂ, ಇವನು ಕ್ರಿಶ್ಚಿಯನ್, ಇವನು ಹಿಂದೂ, ಇದೇ ಮ್ಯಾಟರ್ ಗಳನ್ನ ಇಟ್ಕೊಂಡು ನೀವು ಸಮಾಜವನ್ನ ಇನ್ನಷ್ಟು ಹಾಳು ಮಾಡ್ತಾ ಇದ್ದೀರಿ. ಒಟ್ಟಾರೆ ಈಗ ಕೇಂದ್ರ ಸರ್ಕಾರ ಮಾಡ್ತಿರುವಂತಹ ಈ ದ್ವೇಷ ರಾಜಕಾರಣ ಏನಿದೆ ನೋಡಿ, ಇದು ನಿಜಕ್ಕೂ ಅವರಿಗೆ ಕುತ್ತನ್ನ ತಂದೆ ತರುತ್ತೆ. ಯಾಕಂತಂದ್ರೆ ಒಂದು ವ್ಯವಸ್ಥೆ ಅಂತ ಅಂದಾಗ ಟೀಕೆ ಟಿಪ್ಪಣಿ ಬರುವುದು ಸಹಜ. ಅದನ್ನ ಎದುರಿಸುವಂತ ಶಕ್ತಿ ಇದ್ದವನು ಮಾತ್ರ ರಾಜಕಾರಣಿ ಆಗಬಲ್ಲ ಹೊರತು ಇಲ್ಲ ಅಂತಂದ್ರೆ ಆತ ನಾಲಾಯಕ್ ರಾಜಕಾರಣಿ ಆಗ್ತಾನೆ. ಅಂಥ ನಾಲಾಯಕ್ ರಾಜಕಾರಣಿಗಳ ಕೂಪವೇ ಈಗ ಭಾರತವನ್ನ ಆವರಿಸಿರುವಂತದ್ದು. ಖಾನ್ ಸರ್ ಅವರ ಕಾಂಟ್ರಿಬ್ಯೂಷನ್ ಅನ್ನ ಅರ್ಥ ಮಾಡ್ಕೊಳ್ದಿರುವಂತಹ ಪೊಲಿಟಿಷಿಯನ್ಸ್ ಏನಿದ್ದೀರಿ, ನಿಮ್ಮ ಮನೆಯಲ್ಲಿರುವ ಮಕ್ಕಳನ್ನ ಒಂದೊಮ್ಮೆ ಖಾನ್ ಸರ್ ಬಳಿಗೆ ಕಳಿಸಿ ಅವರಲ್ಲಿರುವಂತಹ ಟ್ಯಾಲೆಂಟ್ ಅನ್ನ ಹೊರಗೆ ತೆಗೆದು ಅವರನ್ನ IPS ಅಧಿಕಾರಿ ಅಥವಾ IAS ಅಧಿಕಾರಿ ಅಥವಾ ಸಮಾಜದಲ್ಲಿರುವಂತಹ ಗೌರವಯುತವಾದಂತಹ ಸ್ಥಾನಗಳಿಗೆ, ಅದು ಭ್ರಷ್ಟಾಚಾರವನ್ನ ಮಾಡದೆ ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಅಂತಹ ವಿದ್ಯಾರ್ಥಿಗಳನ್ನ ಅವರು ಬೆಳೆಸ್ತಾರೆ. ನೀವೆಲ್ಲಿ ಕಳಿಸ್ತೀರಿ ನಿಮ್ಮ ಮಕ್ಕಳನ್ನ? ನಿಮ್ಮ ಮಕ್ಕಳನ್ನ ಕಳಿಸಿದ್ರೆ ಮುಂದೊಂದ್ ದಿವಸ ನೀವು ಭ್ರಷ್ಟಾಚಾರ ಮಾಡಿದಾಗ ನಿಮ್ಮ ಮಕ್ಕಳು ಎದ್ದು ನಿತ್ರೆ ನಿಮಗ್ ಕಷ್ಟ ಆಗತ್ತೆ ಅಂತ ನೀವು ಕಳಿಸಲ್ಲ. ಯಾಕೆ ಕಳಿಸ್ತೀರಿ ಹೇಳಿ? ಕಳಿಸೋದಿಲ್ಲ. ಒಟ್ಟಾರೆ ನೀವೀಗ ಹೋಗ್ತಾ ಇರುವಂತ ರೂಟ್ ಏನಿದೆ ನೋಡಿ, ಇದು ಮುಂದೊಂದ್ ದಿವಸ ನಿಮ್ಗೇನೆ ವಾಪಸ್ ರಿವರ್ಸ್ ಹೊಡೆಯುತ್ತೆ. ಕಾಲಾಯ ತಸ್ಮೈ ನಮಃ ಅನ್ನುವಂತ ಮಾತಿದೆ. ಕಾಲವೇ ಇದಕ್ಕೆ ಉತ್ತರ ಕೊಡ್ಬೇಕೆ ಹೊರತು ಬೇರೆ ಯಾರು ಕೂಡ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಖಾನ್ ಸರ್ ಅವರನ್ನ ನಾವು ಪ್ರೀತಿಸ್ತೇವೆ, ಗೌರವಿಸ್ತೇವೆ. ಯಾಕಂತಂದ್ರೆ ಅವರು ಸಮಾಜಕ್ಕೆ ಕೊಟ್ಟಂತ ಸೇವೆ ಇದೆ ನೋಡಿ, ಅದು ಅಗಣೀಯವಾದದ್ದು. ನಿಮ್ಮ ಸೇವೆ ಏನಿದೆ ಅದು ಶೂನ್ಯವಾದದ್ದು. ಆ ಶೂನ್ಯವನ್ನೇ ಪದೇ ಪದೇ ಸುತ್ತಾ ಇರಿ. ಮುಂದೊಂದ್ ದಿವಸ ಆ ಸೊನ್ನೆಯಿಂದಲೇ ನಿಮ್ಮ ಜೀವನ ಮುಗಿದು ಹೋಗ್ಬಿಡತ್ತೆ. ಎಷ್ಟು ಹೇಳಿ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇವೆ. ನಿಮಗೆ ಈ ಒಂದು ವಿಡಿಯೋ ಬಗ್ಗೆ ಏನ್ ಅನ್ಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.